ನೋಡಿ ಉಮೇಶ್ ಬಣಕಾರ್ ಅವ್ರು ಹೇಳ್ತಿದ್ರಲ್ಲ, ಅವ್ರು ಹೇಳಿದ ಮೇಲೆ ನೆನಪಾಯ್ತು ನನಗೆ. ಇವತ್ತು ಇದೇನೂ ಆಗಿರಲಿಲ್ಲ ಅಂದಿದ್ದರೆ ಡೆವಿಲ್ ಸಿನಿಮಾದ ಹಾಡು ಒಂದು ರಿಲೀಸ್ ಆಗಬೇಕಾಗಿತ್ತು. ಆ ಹಾಡೇ ಇದ್ದರೆ ನೆಮ್ಮದಿಯಾಗಿರ್ಬೇಕು ಅಂತ, ಇದ್ದರೆ ನೆಮ್ಮದಿಯಾಗಿ ಇರಬೇಕು. ಇವೇ 3 ಶಬ್ದ ಇದೆಯೋ, ಈ 3 ಶಬ್ದ ಆದಮೇಲೂ ದರ್ಶನ್ ಇನ್ನೊಂದು ಶಬ್ದ ಬಳಸಿದ್ದ. ಅದು ಫೋನ್ನಲ್ಲಿ ಯಾರಿಗೋ ಬೈಯುವಾಗ ಏನೋ ಹೇಳಿದ್ದದು ಮಾತು, ಅದನ್ನೇ ಇಟ್ಕೊಂಡು ಹಾಡು ಮಾಡಿದ್ದಾರೆ. 4ನೇ ಶಬ್ದನೂ ಇತ್ತು ಅದರಲ್ಲಿ. ಹಾಡಲ್ಲಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಎಲ್ಲ ಆಗಿದ್ದರೆ ಅದ್ಧೂರಿಯಾಗಿ ಆ ಸಾಂಗು ಇವತ್ತು ರಿಲೀಸ್ ಆಗಬೇಕಾಗಿತ್ತು. ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ಬಿಡುಗಡೆ ಅಂತ. ಒಂದು 6 ತಿಂಗಳಾದರೂ ಕಾಯಲೇಬೇಕಾಗತ್ತಣ್ಣ. ಒಂದು 6 ತಿಂಗಳಾದರೂ ಪ್ರಕರಣದ ವಿಚಾರಣೆ ಮುಗಿಯುವ ತನಕ ಎಲ್ಲ ಸಾಕ್ಷಿಗಳು ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಇಂಥಿಂಥ ಘಟನೆ ಆಯಿತು ಅಂತ ಹೇಳಿ ಮುಗಿಸೋ ತನಕ ಜಾಮೀನಿಗೆ ಪ್ರಯತ್ನ ಮಾಡಿದ್ರೂ ಕೂಡ ಏನಾಗೋ ಸಾಧ್ಯತೆ ಇಲ್ಲ. ಯಾಕಂದರೆ ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿರೋದಿದು. ಇದೆಲ್ಲದರ ಮಧ್ಯದಲ್ಲಿ ನಾಂದೆ 3 ಪ್ರಕರಣಗಳು, ಇತ್ತೀಚಿನ ದಿನಗಳ 3 ಪ್ರಕರಣಗಳು ನ್ಯಾಯಾಂಗದ ಮೇಲೆ ಮತ್ತೊಮ್ಮೆ ಜನಸಾಮಾನ್ಯರ ಭರವಸೆಯನ್ನು ರೀಎಸ್ಟ್ಯಾಬ್ಲಿಷ್ ಮಾಡಿದ್ವು. ಒಂದು ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿದ್ದು, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇಲ್ಲಿನ ಪೊಲೀಸರನ್ನ ಹೆಂಗೆಂಗೋ ಸೆಟಪ್ ಮಾಡ್ಕೊಂಡು, ಕರ್ನಾಟಕ ಪೊಲೀಸರನ್ನ ಹೆಂಗೆಂಗೋ ಸೆಟಪ್ ಮಾಡ್ಕೊಂಡು ಇನ್ಯಾರ್ದೋ ಮೇಲೆ ಕೇಸ್ ಹಾಕಿಸಿ ಬಚಾವಾಗಿದ್ದು CBIನವ್ರು ಬಂದು ಗುಮ್ಮಿದ್ರು ಸರಿಯಾಗಿ. ಅದರಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಹೊರಗೆ ಬಂದ ಮೇಲೆ ಪ್ರಕರಣದ ವಿಚಾರಣೆ ಪಾಡಿಗೆ ವಿಚಾರಣೆ ನಡೀತಾ ಇದ್ದರೆ ಸಾಕ್ಷಿಗಳನ್ನು ಹೆದರಿಸೋದು, ಬೆದರಿಸೋದು, ದುಡ್ಡು ಕೊಟ್ಟು ಬದಲಾಯಿಸೋದು. ಬೆಕ್ಕ ಹಾಲು ಅದೇನೋ ಅಂತಾರಲ್ಲ, ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅನ್ಕೊಂಡಿರುತ್ತಂತೆ ಬೆಕ್ಕು. ಸದ್ದೇ ಇಲ್ಲದೆ CBIನವ್ರು ಫಾಲೋ ಮಾಡ್ತಿದ್ರು, ಸದ್ದೇ ಇಲ್ಲದೆ. ಇವತ್ತು ನಮ್ಮ ಕೋರ್ಟ್ನಲ್ಲಿ ಒಬ್ಬ ಸಾಕ್ಷಿ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಬೇಕಾಗಿದೆ. ಅವನು ಮನೆಯಿಂದ ಹೊರಟನ, ಎಷ್ಟೊತ್ತಿಗೆ ಹೊರಟ, ಕಾರಲ್ಲಿ ಹೊರಟನ, ಬಸ್ಸಲ್ಲಿ ಹೊರಟನ, ಟ್ರೈನಲ್ಲಿ ಹೊರಟನ. ಕಾರಲ್ಲಿ ಹೊರಟಿದ್ದಾಗಿದ್ದರೆ ಕಾರು ಯಾವ ರೂಟ್ನಲ್ಲಿ ಬರ್ತಾ ಇದೆ, ಮಧ್ಯದಲ್ಲಿ ಎಲ್ಲಿ ನಿಂತ್ಕೊಂತು, ಯಾವ ಲಾಡ್ಜಿಗೆ ಹೋದ, ಯಾವ ರೂಮಿಗೆ ಹೋದ, ಯಾರು ರೂಮಿನ ರೆಂಟ್ ಎಲ್ಲನೂ ಬೆನ್ನತ್ತಿತ್ತು CBI. ಅವನಿಗೂ ಗೊತ್ತೇ ಆಗಲಿಲ್ಲ ಅದು. ಅಲ್ಲೆಲ್ಲ ಡೀಲ್ ಆಗ್ತಿತ್ತು. ದಾರಿಲಿ ಬರ್ತಾ ತುಮಕೂರಿನಲ್ಲಿ, ಬೆಂಗಳೂರಿಗೆ ಬಂದರೆ ಕಥೆನೇ ಬೇರೆ ಹೇಳ್ಬಿಡೋದು ಕಟಕಟೆಯಲ್ಲಿ ನಿಂತ್ಕೊಂಡು. ಅಯ್ಯೋ, ವಿನಯ್ ಕುಲಕರ್ಣಿ ಅವರಂಥ ಒಳ್ಳೆ ಸಭ್ಯಸ್ಥ ಯಾರೂ ಇಲ್ಲ ಅಂದ್ಬಿಡ್ತಿದ್ರು. CBIನವರು ಪ್ರೂಫ್ ಸಮೇತ ಡಾಕ್ಯುಮೆಂಟ್ ಕೊಟ್ಟರು, ಹಿಂಗಾಗ್ತಿದೆ ನೋಡಿ ಈ ಕೇಸ್ನಲ್ಲಿ ಅಂತ. ಹೋಗಿ ಮತ್ತೊಳಗೆ ಅಂತ CBI, ಸುಪ್ರೀಂ ಕೋರ್ಟು, ಹೋಗಿ ಮತ್ತೊಳಗೆ ಜೈಲಿಗೆ ಅಂತ ಒಂದು. ಇನ್ನೊಂದು ಪ್ರಜ್ವಲ್ ರೇವಣ್ಣ ಜಡ್ಜ್ಮೆಂಟು ನಮ್ಮ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿದ್ದು.